आप देख रहे हैं बीजापुर इन्फो। मैं आपके साथ जाफर कलादगी। आज कित्तूर रानी चन्नम्मा भवन के उद्घाटन के लिए पूर्व सीएम सिद्धरामैया बीजापुर पहुंचे थे, जहां इन्होंने मीडिया से बात करते हुए बीएस येडियुरप्पा, ईश्वरप्पा और बीजेपी पर जमकर निशाना साधा। इसी के साथ और भी कई राजनीतिक विषयों पर बात की सिद्धरामैया ने। देखिए। ಯಡಿಯೂರಪ್ಪನವರು ಇದಾರಲ್ಲ, ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆರೋಪ ಮಾಡಬೇಕಾದ್ರೂ ಕೂಡ ಒಂದು ಗಂಭೀರವಾಗಿ ಮಾಡಬೇಕು, ಅದಕ್ಕೊಂದು ಏನಾದ್ರು ಆಧಾರ ಇರಬೇಕು. ಆಧಾರ ರಹಿತವಾದಂಥ ಆರೋಪಗಳಿಗೆಲ್ಲ ಉತ್ತರ ಕೊಡಬಾರ್ದು. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಪರ್ಟಿಕ್ಯುಲರ್ಲಿ ಈಶ್ವರಪ್ಪ ಇದಾರಲ್ಲ, ಅವ್ರಿಗೆ ಮಿದುಳಿಗೆ ಲಿಂಕ್ ತಪ್ಪೋಗ್ಬಿಟ್ಟದೆ. ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅದು ನಾನು ಅನಗತ್ಯವಾಗಿ ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ಅವ್ರ ಮಾತುಗಳು ಈಗ ಸರ್ಕಾರ ಘೋಷಣೆ ಮಾಡಿದೆ, ಮಾಡ್ತಾರೆ. ಇಲ್ಲ, ನಾನಲ್ಲ, ನೋಡಪ್ಪ, ನನ್ನ ಅಭಿಪ್ರಾಯ ಕೊಟ್ಟಿದ್ದೀನಿ ಅಷ್ಟೇ, ನಾನು ಸಲಹೆ ಕೊಟ್ಟಿದ್ದೀನಿ ಅಸೆಂಬ್ಲಿನಲ್ಲಿ. ಚೀಫ್ ಮಿನಿಸ್ಟರ್ ಅನೌನ್ಸ್ ಮಾಡಿದವ್ರಲ್ವಾ, ಅನೌನ್ಸ್ ಮಾಡಿದವ್ರು ಯಾರ್ರೀ? ಇಟ್ ಇಸ್ ಚೀಫ್ ಮಿನಿಸ್ಟರ್ ವಾಸ್ ಅನೌನ್ಸ್ಡ್ ಇಟ್. ಸ್ಪೀಕರ್ ಥರದ ಸಲಹೆ ಕೊಟ್ಟಿದ್ರು, SIT ಮಾಡಿ ಅಂತ ಸಲಹೆ ಕೊಟ್ಟಿದ್ರು. ನಾನು ನನ್ನ ಅಭಿಪ್ರಾಯವಾಗಿ ಹೇಳಿದ್ದೀನಿ, SITನೇ ಮಾಡಬೇಕು. ಬಿಕಾಸ್ ಇಟ್ ಅಟ್ರಾಕ್ಟ್ಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಲಂಚ ಕೊಟ್ಟೋದ್ರ ಬಗ್ಗೆ ಮಾತಾಡಿದ್ದಾರೆ. ಸ್ಪೀಕರ್ಗೆ 50 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿಲ್ವ ಅದರಲ್ಲಿ? ಮತ್ತು ಯಾವುದನ್ನು ಮಾಡಬೇಕು? ಅದು ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ಆಗಲ್ಲ. ಬಿಕಾಸ್ ಜುಡಿಷಿಯಲ್ ಕಮಿಷನ್ ಇಸ್ ಎ ಫ್ಯಾಕ್ಟ್ ಫೈಂಡಿಂಗ್ ಮಾಡಿ. ಯಾರು ಅವ್ರಿಗೆ ಕಾನೂನು ಗೊತ್ತಿದ್ದ ಕಾರಣ ಏನಾದ್ರು CBI ಯಾರ ಕೈ ಕೆಳಗಡೆ ಇದೆ? ವಿಚ್ ಇಸ್ ದ ಅದರ್ ಏಜೆನ್ಸಿ? ಪ್ರಾಸಿಕ್ಯೂಟ್ ಮಾಡೋ ಏಜೆನ್ಸಿ ಯಾವುದು ಹೇಳಿ? ವಿಚ್ ಇಸ್ ದಟ್ ಅದರ್ ಏಜೆನ್ಸಿ? ಲೆಟ್ ದೆಮ್ ಸೇ. ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪವರ್ಸ್ ಇರ್ತಕ್ಕಂಥ ವಿಚ್ ಇಸ್ ದಿ ಅದರ್ ಏಜೆನ್ಸಿ? CID ಕೊಡಬೇಕು, SIT ಮಾಡಬೇಕು, ಇಲ್ಲ ಲೋಕಾಯುಕ್ತ ಕೊಡಬೇಕು, ಇಲ್ಲ CBI ಕೊಡಬೇಕು ಅಲ್ವಾ? ಹೌಸ್ ಕಮಿಟಿಯಿಂದ ಆಗಲ್ಲ, ಪ್ರಿವಿಲೇಜ್ ಕಮಿಟಿಯಿಂದ ಆಗಲ್ಲ, ಜುಡಿಷಿಯಲ್ ಕಮಿಷನಿಂದ ಆಗಲ್ಲ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. SIT ಕೊಟ್ಟಿರೋದು ವಾಟ್ ಈಸ್ ರಾಂಗ್ ಇನ್ ದಟ್? ಅವರು ಅವ್ರಕ್ಕೆ ಹೇಳ್ತಾರೆ. ಈಗ CBI ಕೊಟ್ಟರೆ ಒಪ್ಕೋತಾರೆ ಅಲ್ವಾ? ಅವ್ರ ಅಧಿಕಾರದಲ್ಲಿದ್ದಾಗ CBI ವಿರೋಧ ಮಾಡ್ತಿದ್ರು. ಈಗ ಯಾಕಂದ್ರೆ ಪರ ಇದ್ದಾರೆ? ರಾಜಕೀಯ ಕಾರಣಕ್ಕೋಸ್ಕರ. ಈಗ SIT ವಿರೋಧ ಮಾಡ್ತಾರೆ? ರಾಜಕೀಯ ಕಾರಣಕ್ಕೋಸ್ಕರ ಅಲ್ವಾ? ಇಟ್ ಇಸ್ ಎನ್ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ, ಇಟ್ಸ್ ಎ ಗೌರ್ಮೆಂಟ್ ಏಜೆನ್ಸಿ. ವಿ ಹ್ಯಾವ್ ಟು ಕೀಪ್ ಅದರಲ್ಲಿ ಫೇತ್ ಇಡಬೇಕಾಗುತ್ತೆ. ನಾವು ಹ್ಯಾವ್ ಟು ಟ್ರಸ್ಟ್ ಇಟ್. ಯು ಶುಡ್ ಹ್ಯಾವ್ ಫೇತ್ ಇನ್ ದಟ್. ಇಲ್ಲಾಂದ್ರೆ ಡೆಮಾಕ್ರಸಿನೇ ಹಾಳಾಗ್ಬಿಡ್ತದೆ. ನಾವು ಯಾವುದ್ರಲ್ಲಿ ಫೇತ್ ಇಡಲ್ಲ ಅಂತ, ರಾಜಕಾರಣಕ್ಕೋಸ್ಕರ ಫೇತ್ ಇಡಲ್ಲ ಅಂದರೆ ಡೆಮಾಕ್ರಸಿ ಸರ್ವೈವ್ ಆಗಲ್ಲ, ಕಷ್ಟ ಆಗ್ತದೆ. ನಾನು ಆ್ಯಸ್ ಚೀಫ್ ಮಿನಿಸ್ಟರ್, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಕೂಡ ನಾನು CBIಗೆ 5-6 ಕೇಸ್ಗಳು ಕೊಟ್ಟಿದ್ದೀವಿ. ಏನಪ್ಪ 5-6? ಅವರಿದ್ದಾಗ ಒಂದು ಕೊಟ್ಟಿಲ್ಲ. Let me to say, the BJP has no trust in democracy. They have no trust in parliamentary system of government. ಏನಪ್ಪ ಯಾವ ಎಲ್ಲಿಗೆ? ನೋಡಪ್ಪ, ನಾನು ಯಡಿಯೂರಪ್ಪ, ಇನ್ಯಾವನೋ ಶಿವನಗೌಡ ನಾಯಕು ಅವರೆಲ್ಲ ಇಂಪಾರ್ಟೆಂಟು. ರೂಲ್ ಆಫ್ ಲಾ ದೇಶದಲ್ಲಿ ಒಂದು ಕಾನೂನು ಇದೆ. ಯಾರೇ ತಪ್ಪು ಮಾಡಿದ್ರು ಕೂಡ, ಕಾನೂನು ಉಲ್ಲಂಘನೆ ಆದರೂ ಕೂಡ ಅವರು ಶಿಕ್ಷೆ ಆಗಬೇಕು ಅನ್ನೋದು ನಾನು. ಯಾರೇ ಆಗಲಿ, whoever they may be, those who have violated law, those who have committed offense, they should be punished according to the law of the land. ಚಿಂಚೋಳಿ ಕಾಂಗ್ರೆಸ್ ಶಾಸಕರು ಇವತ್ತಿನ ಮಾಹಿತಿ, ಚಿಂಚೋಳಿ ಕಾಂಗ್ರೆಸ್ ಶಾಸಕ ಜಾಧವ್ ಅವರು ಇದನ್ನು ಬಿಜೆಪಿಗೆ ಸೇರಿ ಅಲ್ಲಿ ಖರ್ಗೆ ಅವರ ವಿರುದ್ಧ ನಿಲ್ತಾರೆ. ನಂಗೆ ಗೊತ್ತಿಲ್ಲಪ್ಪ, ಎಲ್ಲ ಊಹಾಪೋಹಗಳು. ಅವ್ರು ಯಾವತ್ತು ನನಗೆ ಸಿಕ್ಕದಾಗ ಹೇಳಿದ್ರು ನಾನು ಕಾಂಗ್ರೆಸ್ನಲ್ಲೇ ಇದ್ದೀನಿ, ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ರು. ಐ ಡೋಂಟ್ ನೋ, ನೀವು ಹೇಳ್ತಾ ಇದ್ದೀರಿ ಊಹಾಪೋಹಗಳು, ನನಗೆ ಗೊತ್ತಿಲ್ಲ.
ಡಿಸ್ಕ್ವಾಲಿಫಿಕೇಶನ್ ಗೆ ಹೆದರ್ಕೊಂಡು ಎಲ್ಲರೂ ವಾಪಸ್ ಬಂದಾರೆ ಅನ್ನುವಂತ ಮಾಹಿತಿ. ಡಿಸ್ಕ್ವಾಲಿಫಿಕೇಶನ್ ಗೆ ಹೆದರ್ಕೊಂಡು ನಾವು ಡಿಸ್ಕ್ವಾಲಿಫಿಕೇಶನ್ಗೆ ಪಿಟಿಷನ್ ಹಾಕಿರೋದು ಸತ್ಯ. ಈಗ ಅದನ್ನ ಸ್ಪೀಕರ್ ವಾಪಸ್ ಮುಂದೆ, ತಗೊಳ್ತಾರೆ ಹೇಗೆ ಸರ್? ಬಿಕಾಸ್ ಸ್ಪೀಕರ್ ಇಸ್ ದಿ ಅಥಾರಿಟಿ ಅಂಡರ್ ಆಂಟಿ ಡಿಫೆಕ್ಷನ್ ಲಾ. ಸ್ಪೀಕರ್ ಇಸ್ ದಿ ಅಥಾರಿಟಿ, ನೋ ಕೋರ್ಟ್, ನೋ ಅದರ್ ಅಥಾರಿಟಿ, ಓನ್ಲಿ ಸ್ಪೀಕರ್. ಅವ್ರ ಮುಂದೆ ಪಿಟಿಷನ್ ಹಾಕಿದ್ದೀನಿ. ಅವರು ಕ್ರಮ ತಗೋಬೇಕು. ನಾವು ದಿ ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ಸ್ಪೀಕರ್. ಅಲ್ಲ ಸರ್, ಈಗ ನೀವೇನ ಪಟಿಷನ್ ವಾಪಸ್ ತಗೋತೀರಾ? ಯಾಕೆ ತಗೋಬೇಕು? ಅವ್ರು ಹಿಂದೆ ಉಲ್ಲಂಘನೆ ಮಾಡಿರೋದಕ್ಕೆ ಹಾಕಿರೋದು ಅದು. ಸೊ ಸ್ಪೀಕರ್ ಹಿಂದೆ ಉಲ್ಲಂಘನೆ ಮಾಡಿದ್ರಲ್ಲ, ಅದಕ್ಕೆ ಹಾಕಿರೋದು ಅದು. ಇಟ್ ಈಸ್ ಫಾರ್ ದಿ ಸ್ಪೀಕರ್ ಟು ಡಿಸೈಡ್. ಈವನ್ ಅದರ್ವೈಸ್ ದಿ ಗವರ್ಮೆಂಟ್ ಇಸ್ ಸ್ಟೇಬಲ್. ಆಡಿಯೋಕ್ಕೂ ಸಂಬಂಧ ಇಲ್ಲ. ಈವನ್ ಅದರ್ವೈಸ್ ದಿ ಕೊಲಿಷನ್ ಗವರ್ಮೆಂಟ್ ಇಸ್ ಸ್ಟೇಬಲ್. ಬಿಜೆಪಿ ಆರೋಪ ಮಾಡ್ತಾರೆ, ರೇವಣ್ಣ ಅವರಿಗೆ ಹೊಳೆ ನರಸೀಪುರನೇ ಕರ್ನಾಟಕ, ರೇವಣ್ಣ ಮತ್ತು ಕುಮಾರಸ್ವಾಮಿ ಅವರಿಗೆ ಹೊಳೆ ನರಸೀಪುರನೇ ಕರ್ನಾಟಕ ಮತ್ತು ಹಾಸನ ಇಂಡಿಯಾ ಇದ್ದಂತೆ ಅವರಿಗೆ ಮೂರೇ ಜಿಲ್ಲೆ. ಅದಕ್ಕೆ ಅಸೆಂಬ್ಲಿನಲ್ಲಿ ಯಾಕೆ ಅವೆಲ್ಲ ಹೇಳ್ದೆ ಹೋದ್ರು? ಹೊರಗಡೆ ಯಾಕೆ ಹೇಳ್ತಾರೆ? ಅಸೆಂಬ್ಲಿ ಕರೆದಿರೋದು ಯಾಕೆ? ಅಸೆಂಬ್ಲಿಲಿ ಮಾತಾಡಿ ಅಂತ ಅಲ್ವೇನ್ರಿ? ಅಲ್ಲಿ ಯಾಕೆ ಮಾತಾಡದೆ ಹೋದ್ರು? ಹೊರಗಡೆ ಹೇಳೋದಕ್ಕೆ ಏನು ಕಿಮ್ಮತ್ತು, ಹೇಳೋದಕ್ಕೆ ಕಿಮ್ಮತ್ತು ಕೊಡೋದು? ದೇ ಶುಡ್ ಹ್ಯಾವ್ raised all these issues on the floor of the house. Assembly is the main forum. ಎಲ್ಲಿ ಸಂತೆ ಒಳಗಡೆ ಮಾಡಕ್ಕಾಗುತ್ತಾ? ಬಿಜೆಪಿ ಪಾರ್ಟಿಲ್ ಮಾಡಕ್ಕಾಗುತ್ತಾ? ದೇ ಶುಡ್ ಹ್ಯಾವ್ ರೈಸ್ಡ್ ಆಲ್ ದೀಸ್ ಥಿಂಗ್ಸ್ ಇನ್ ದಿ ಅಸೆಂಬ್ಲಿ. ಅವರು ಅಸೆಂಬ್ಲಿ ರಾಜ್ಯಪಾಲರ ಭಾಷಣನೇ ಪ್ರತಿಭಟನೆ ಮಾಡಿಬಿಟ್ರು, ಬಾಯ್ಕಾಟ್ ಮಾಡಿದ್ರು. ದಟ್ ಮೀನ್ಸ್ ಟು ಸೇ ದೇ ಡೋಂಟ್ ಹ್ಯಾವ್ ಬಿಲೀವ್ ಇನ್ ದಿ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್. ಗವರ್ನರ್ ಸಂಸ್ಥೆ ಬಗ್ಗೆ ನಂಬಿಕೆ ಇಲ್ಲ. ಯಾರಾದರೂ ನಾನು ಇವತ್ತಿನವರೆಗೆ 13 ಬಜೆಟ್ ಮಂಡಿಸಿದ್ದೀನಿ, ಯಾವಾಗಲೂ ಕೂಡ ಚರ್ಚೆ ಇಲ್ಲದೇನೆ ಬಜೆಟ್ ಪಾಸ್ ಆಗಿರೋದು ಈ ಸಾರಿ. ಚರ್ಚೆ ಇಲ್ಲದೇನೆ ಯಾರು ಚರ್ಚೆ ಮಾಡಬೇಕಾಗಿದ್ದವರು? ಹೊರಗಡೆ ಹೊಡಿತಾರಲ್ಲ, ಶಂಕ ಊದ್ತಾರಲ್ಲ, ಬರಗಾಲ ಇಲ್ಲಿ ಯಾಕಪ್ಪ ಹೇಳಲಿಲ್ಲ ನೀವು? ಸೊ ದಟ್ ಮೀನ್ಸ್ ಇವೆಲ್ಲ ढोंगीतನ ನಾಟಕಗಳು. ಥ್ಯಾಂಕ್ ಯು. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।